ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ವಿತೌಟ್ ಕುಚ್ಚು ಡಿಸೈನು ಬೇಕಂದರೆ ಕುಚ್ಚು ಕೂಡ ಕಟ್ಕೋಬೋದು. ಇದಕ್ಕೆ ನೀಡಲ್ ನಂಬರು 11 ತೊಗೊಂಡಿದ್ದೀನಿ. 10 ಆದರೂ ನಡೆಯುತ್ತೆ. ಮತ್ತು ಬೀಡ್ಸ್ ಬಂದು ಸ್ಮಾಲ್ ಗೋಲ್ಡನ್ ಬೀಡ್ಸ್ ತೊಗೊಂಡಿದ್ದೀನಿ. ಮೆಟಲ್ ಬೀಡ್ಸ್ ಆದರೂ ಪರವಾಗಿಲ್ಲ, ಒಂದೇ ಸೈಜು ಸ್ಮಾಲು. ಮತ್ತು 6 ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈ ಡಿಸೈನ್ಗೆ 7 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ತೊಗೊಂಡ್ರು ಪರವಾಗಿಲ್ಲ, ಅಂದರೆ 7 ಎಳೆ ತೊಗೊಂಡ್ರು ಆಗುತ್ತೆ. ನಾನಿಲ್ಲಿ 6 ಎಳೆ ತೊಗೊಂಡು ಗಂಟು ಹಾಕಿಟ್ಕೊಂಡಿದ್ದೀನಿ. ಸೊ ನೀಡಲ್ ಹಾಕಿಬಿಟ್ಟು ಸ್ಟಾರ್ಟಿಂಗ್ ಲಾಕ್ ಮಾಡೋಣ. ಸ್ಟಾರ್ಟಿಂಗು ದಾರನ ತೊಗೊಂಡು ಬಂದು ಲಾಕ್ ಮಾಡಿ ಪಕ್ಕದಲ್ಲಿ ಇನ್ನೊಂದು ಸತಿ ಲಾಕ್ ಮಾಡ್ತೀನಿ. ಒಂದೇ ಸತಿ ಆದರೂ ಪರವಾಗಿಲ್ಲ, 2 ಸತಿ ಲಾಕ್ ಮಾಡಿ 2 ಚೈನ್ಸ್ ಹಾಕೋಣ. 1 2 ಚೈನ್ಸ್ನ ಹಾಕ್ತಾಯಿದ್ದೀನಿ ಇಲ್ಲಿ. ಮತ್ತು ಸೂಜಿ ಮೇಲೆ ಒಂದು ಸರಿ ದಾರ ಸುತ್ಕೋಬೇಕು, ಅಲ್ಲೇ ಪಕ್ಕದಲ್ಲಿ. ಸೊ ಪಕ್ಕದಲ್ಲೇ ಪಾಯಿಂಟ್ಗೆ ಬಟ್ಟೆಗೆ ನೀಡಲ್ ಹಾಕಿ ದಾರನ ತೊಗೊಂಡು ಬರ್ತೀನಿ. ಸೂಜಿ ಮೇಲೆ ಅವಾಗ 3 ದಾರ ಇರುತ್ತೆ. 2 ದಾರ 1 ಮಾಡ್ತೀನಿ, ಮಿಕ್ಕಿದ 2 ದಾರಾಗೆ ನಾನು 1 ದಾರನ ಎಳ್ಕೊಳ್ತೀನಿ. ನಮಗೆ 1 ಡಬಲ್ ಕ್ರೋಶೆ ಆಗುತ್ತೆ. ಸ್ಟಾರ್ಟಿಂಗ್ 2 ಚೈನ್ಸ್ನ ಹಾಕಿದೆ, ಪಕ್ಕದಲ್ಲಿ 1 ಡಬಲ್ ಕ್ರೋಶೆ ಮಾಡಿದ್ದೀನಿ. ಆಮೇಲೆ 1 ಚೈನ್ ಹಾಕ್ತೀನಿ. ಸೊ ಸ್ವಲ್ಪ ದಾರನ ತೆಗೆದುಬಿಟ್ಟು ಒಂದು ಚಿಕ್ಕ ಬೀಡನ್ನ ಆ್ಯಡ್ ಮಾಡೋಣ. ಒಂದು ಚಿಕ್ಕ ಬೀಡು ಇವಾಗ ಇನ್ಸರ್ಟ್ ಮಾಡಿ, 1 ಚೈನ್ ಆದಮೇಲೆ ಸ್ವಲ್ಪ ದಾರ ತೆಗೆದಿರೋದು, ಒಂದು ಚಿಕ್ಕ ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡ್ತೀನಿ. ಮತ್ತು ಇನ್ನೊಂದು ಚೈನ್ನ ಹಾಕ್ತೀನಿ. ಸೊ ಅಲ್ಲಿಗೆ ನಾವು 3 ಚೈನ್ ಹಾಕಬೇಕಿತ್ತು. ಸೆಕೆಂಡ್ ಚೈನ್ಗೆ ನಾನು ಬೀಡ್ ಹಾಕಿದ್ದೀನಿ. ಅಲ್ಲಿಂದ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಸುತ್ತಕೊಂಡು ಇಲ್ಲಿ ಗ್ಯಾಪ್ ಇರುತ್ತೆ ನೋಡಿ, 2 ಚೈನ್ಗೆ ಮತ್ತು ಕಂಬದ ಮಧ್ಯೆ ಗ್ಯಾಪಲ್ಲಿ ಹೋಗಿ ದಾರನ ತರಬೇಕು. 3 ದಾರ ಇರುತ್ತೆ ನೀಡಲ್ ಮೇಲೆ, 2 ದಾರ 1 ಮಾಡಿ 2 ದಾರನ 1 ಮಾಡಬೇಕು. ಸೊ 1 ಡಬಲ್ ಕ್ರೋಶೆ ಆಗುತ್ತೆ. ಸ್ಟಾರ್ಟಿಂಗ್ 3 ಚೈನ್ಸು 1 ಡಬಲ್ ಕ್ರೋಶೆ. ಮತ್ತು ಸೂಜಿ ಮೇಲೆ ದಾರ ಸುತ್ಕೊಂಡು ಸೇಮ್ ಪಾಯಿಂಟಿಗೆ ಹೋಗಿ ದಾರ ತರಬೇಕು. 2 ದಾರ 1 ಮಾಡ್ತೀನಿ, 2 ದಾರ 1 ಮಾಡ್ತೀನಿ, ಇನ್ನು 1 ಡಬಲ್ ಕ್ರೋಶೆ. ಮತ್ತು ಸೂಜಿ ಮೇಲೆ ದಾರ ಸುತ್ಕೊಂಡು ಸೇಮ್ ಪಾಯಿಂಟಿಗೆ ಹೋಗಿ 2 ದಾರ 1 ಮಾಡಿ 2 ದಾರ 1 ಮಾಡಿ ಮತ್ತು ಹಾಗೆ ಮಾಡಿ ಒಟ್ಟು 4 ಸಾರಿ ಡಬಲ್ ಕ್ರೋಶೆ ಹಾಕಬೇಕು. ಫ್ರೆಂಡ್ಸ್, ಸ್ಟಾರ್ಟಿಂಗ್ ಚೈನ್ಸ್ ಬಿಟ್ಟು 4 ಕಂಬಗಳನ್ನ ನಾನು ಹಾಕಿದ್ದೀನಿ. 4 ಕಂಬ ಆಯಿತು. ಇವಾಗ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ನೀಡಲ್ನ ಪಾಯಿಂಟ್ ಮಾಡಿ ಅದೇ ಪಾಯಿಂಟಿಗೆ ಹೋಗಿ ದಾರನ ಎಳ್ಕೊಂಬರ್ತೀನಿ. ಎಳ್ಕೊಂಡು ಬಂದು 2 ದಾರ 1 ಮಾಡಿ 2 ದಾರ 1 ಮಾಡಿ 1 ಕಂಬನ ಹಾಕ್ತೀನಿ. ಮತ್ತು 1 ಚೈನ್, ಸ್ವಲ್ಪ ದಾರ ತೆಗೆದು 1 ಬೀಡ್. ಸ್ಟಾರ್ಟಿಂಗ್ ಮಾತ್ರ 2 ಚೈನ್ಸ್ ಹಾಕಿ 1 ಕಂಬ ಹಾಕಿ ಶುರು ಮಾಡ್ತೀವಿ. ಇವಾಗೆಲ್ಲ ಮಿಕ್ಕಿದ ಕಡೆ ಎಲ್ಲ 1 ಕಂಬ ಹಾಕಿ 1 ಚೈನು, ಸೆಕೆಂಡ್ ಚೈನಿಗೆ ಬೀಡ್ ಹಾಕಿ ಇನ್ನೊಂದು ಚೈನ್ ಹಾಕ್ತೀನಿ. ಒಟ್ಟು 3 ಚೈನು. 3 ಚೈನ್ಸ್ ಆದಮೇಲೆ ಸೂಜಿ ಮೇಲೆ ದಾರ ಸುತ್ತಕೊಂಡು ಇಲ್ಲಿ ಕಂಬದ ಕೆಳಗಡೆ ಗ್ಯಾಪ್ ಎಷ್ಟು ದೊಡ್ಡದು ಕಾಣಿಸ್ತಿದೆಲ್ಲ ಅಲ್ಲಿ ಮತ್ತೆ 4 ಕಂಬನ ಮಾಡ್ಕೋಬೇಕು. 4 ಡಬಲ್ ಕ್ರೋಶಸ್ನ ನಾನು ಮಾಡ್ತೀನಿ ನೋಡಿ. ಅದೇ ಪ್ಲೇಸಿಗೆ 4 ಕಂಬಗಳನ್ನ ಮಾಡ್ಕೊಳ್ತೀನಿ. 5 ಮಾಡಿಕೊಂಡ್ರೂ ಪರವಾಗಿಲ್ಲ. ಸೊ ಅದೇ ಗ್ಯಾಪಿಗೆ ಮತ್ತೆ ದಾರನ ತಂದು 2 ದಾರ 1 ಮಾಡಬೇಕು, 2 ದಾರ 1 ಮಾಡಬೇಕು. ಸೊ ಈ ರೀತಿ ನೋಡಿ. ಮತ್ತೆ 4ನೇದು ದಾರನ ತಂದು 2 ದಾರ 1 ಮಾಡ್ತೀನಿ, 2 ದಾರ 1 ಮಾಡ್ತೀನಿ. ಮತ್ತು ಸೂಜಿ ಮೇಲೆ ದಾರ ಸುತ್ಕೊಳ್ತೀನಿ. ಸೇಮ್ ಈ ರೀತಿ ಮಾಡ್ಕೊಂಡು ಹೋಗಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಪಾಯಿಂಟ್ ಮಾಡಿ ದಾರನ ತೊಗೊಂಡು ಬಂದು 1 ಕಂಬನ ಮಾಡಬೇಕು. ಫ್ರೆಂಡ್ಸ್, ಇದ್ರ ಸಿಮಿಲರ್ ಡಿಸೈನ್ ನಾನು ತೋರಿಸಿದ್ದೀನಿ. ಸೊ ಅದು ತುಂಬ ಡಿಫ್ರೆಂಟಾಗಿ ಕಾಣುತ್ತೆ, ಇದೇ ಡಿಫ್ರೆಂಟಾಗಿ ಕಾಣಿಸುತ್ತೆ. ಬೇಸ್ ಒಂದೇ ಇಟ್ಕೊಂಡಿರೋದಷ್ಟೇ. ಮತ್ತು 1 ಚೈನ್ ಹಾಕಿ 1 ಬೀಡನ್ನ ಹಾಕೋಣ. 1 ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್, ಇನ್ನು 1 ಚೈನ್. ಸೊ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಆ ಗ್ಯಾಪಲ್ಲಿ ನಾವು 4 ಕಂಬಗಳನ್ನ ಫಿಲ್ ಮಾಡೋಣ. 4 ಡಬಲ್ ಕ್ರೋಶಸ್ನ ಫಿಲ್ ಮಾಡಬೇಕು. ನಾಲ್ಕು ಕಂಬಗಳನ್ನ ಇಲ್ಲಿ ಹಾಕ್ಕೊಳ್ಳೋಣ. ಸೊ ಬರೀ ಇದೇ ಬೇಸ್ ಇಟ್ಕೊಂಡು ಕುಚ್ಚು ಕೂಡ ಕಟ್ಟಿ ತೋರಿಸಿದ್ದೀನಿ ಫ್ರೆಂಡ್ಸ್. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಜಸ್ಟ್ ಇದು ಬೇಸ್
ಹಾಕ್ಬಿಡೋದು, ಅದಕ್ಕೆ ಕುಚ್ಚು ಕಟ್ಕೊಳ್ಳೋದು ತುಂಬ ಚೆನ್ನಾಗಿ ಕಾಣಿಸುತ್ತದೆ ಬಾರ್ಡರ್ ಥರ. ಸೊ ಇವಾಗ ನೋಡಿ, ಈ ಬಾರ್ಡರ್ಗೆ ಕುಚ್ಚು ಕಟ್ಟಿದ್ರು ಚೆನ್ನಾಗಿ ಕಾಣುತ್ತೆ. ಸೊ ಇದು ಕಂಟಿನ್ಯೂಟಿ ಇದೆ. ಮತ್ತು ಲಾಸ್ಟಲ್ಲಿ ಒಂದು ಕಂಬ ಹಾಕ್ತೀನಿ, ಒಂದು ಕಂಬ ಮಾಡ್ತೀನಿ, ಬಟ್ಟೆನ ಟರ್ನ್ ಮಾಡ್ಕೊಳ್ತೀನಿ. ಲಾಸ್ಟಲ್ಲಿ ಕಂಪ್ಲೀಟ್ ಆದಮೇಲೆ ಒಂದು ಕಂಬ ಮಾಡಿ ಬಟ್ಟೆನ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿದ್ದೀನಿ. ಇವಾಗ ಇಲ್ಲಿ ಟರ್ನ್ ಮಾಡಿರೋ ಕಡೆ ಇದು ಬ್ಯಾಕ್ ಸೈಡು, ಇಲ್ಲಿ ಸಿಂಗಲ್ ಕ್ರೋಶೆ ಇರುತ್ತೆ. ಲಾಸ್ಟ್ ಬ್ಲಾಕಲ್ಲಿ ಸಿಂಗಲ್ ಕ್ರೋಶೆನ ಮಾಡೋಣ. ಆ ಪಾಯಿಂಟಿಗೆ ಸಿಂಗಲ್ ಕ್ರೋಶೆ ಮಾಡಿ ಟಿಪ್ವರೆಗೂ ಬರಬೇಕು. ಟಿಪ್ಪಿಗೆ ಬಂದಾದಮೇಲೆ ಅಲ್ಲಿಂದ 7 ಚೈನ್ಸ್ನ ಹಾಕ್ಕೋತೀನಿ. 5 6 7 6 ಆದರೂ ಹಾಕೋಬೋದು ಫ್ರೆಂಡ್ಸ್, ಇದು ತುಂಬ ಲೆಂತಿ ಆಯಿತು ಅಂದರೆ ನಿಮಗೆ. ನಾನಿಲ್ಲಿ 7 ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟ್ ಬ್ಲಾಕ್ ಟಿಪ್ಗೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ಬೀಡ್ ಪಕ್ಕ ಸ್ಪೇಸ್ ಇರುತ್ತೆ ನಮಗೆ, ಆ ಸ್ಪೇಸಲ್ಲಿ ನಾನು ಲಾಕ್ ಮಾಡ್ತೀನಿ. ಮತ್ತು 7 ಚೈನ್, 6 ಆದರೂ ಪರವಾಗಿಲ್ಲ ಫ್ರೆಂಡ್ಸ್. ಟಿಪ್ಪಿಗೆ ಗ್ಯಾಪ್ ಇರುತ್ತೆ ನಿಮಗೆ, ಈಸಿಯಾಗಿ ಗ್ಯಾಪ್ ಸಿಗುತ್ತೆ. 1 ಚೈನ್ ಗ್ಯಾಪ್ ಇರುತ್ತೆ ಅಲ್ಲಿ ಬೀಡ್ ಪಕ್ಕ, ಆ ಗ್ಯಾಪಲ್ಲಿ ನಾನು ಲಾಕ್ ಮಾಡ್ತೀನಿ. ಇದೇ ರೀತಿ ಪೂರ್ತಿ ಹಾಕ್ಕೊಂಡು ಹೋಗಬೇಕು. ಈ ರೀತಿ ಲಾಕ್ ಮಾಡಿಕೊಂಡು ಬರೀ 7 ಚೈನ್ಸ್ ಆ ಥರ ಲಾಕ್ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಇಲ್ಲಿ 4 ಚೈನ್ ಹಾಕಿ ನಾನು ಆರ್ಚ್ ಹಾಕೋದು ತೋರಿಸಿದ್ದೀನಿ, ಅದು ತುಂಬ ಚೆನ್ನಾಗಿದೆ ಡಿಸೈನು, ಅದನ್ನು ಕೂಡ ಚೆಕ್ ಮಾಡ್ಕೋಬೋದು ನೀವು. ಇದು 7 ಚೈನ್ ಹಾಕಿ ಎಂಡಿಗೆ ಬಂದಿದ್ದೀನಿ. ಎಂಡಿಂಗಲ್ಲಿ ಒಂದು 2 ಚೈನ್ಸ್ನ ಹಾಕ್ಬಿಟ್ಟು ಕಟ್ ಮಾಡೋಣ. 2 ಚೈನ್ಸ್ನ ಹಾಕಿ ಕಟ್ ಮಾಡ್ಕೊಳ್ತೀನಿ. ಇದು ಸ್ವಲ್ಪ ಇವನಾಗಿ ಕಾಣಿಸಲ್ಲ ನಿಮಗೆ, ಎಲ್ಲ ಥರ್ಡ್ ಸ್ಟೆಪ್ ಹಾಕಿದ್ಮೇಲೆ ಇವನಾಗಿ ಕಾಣುತ್ತೆ ನೋಡಿ. ಈ ರೀತಿ ಇರುತ್ತೆ ಲೂಸಾಗಿ 7 ಚೈನ್ಸ್ ಅನ್ನೋದು. ನೆಕ್ಸ್ಟ್ ಕಲರ್ ತೊಗೊಂಡಿದ್ದೀನಿ. ಇದು ಫ್ರಂಟ್ ಸೈಡ್ ಬಟ್ಟೆನ ತಿರುಗಿಸ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಲಾಕ್ ಮಾಡೋಣ. ಸ್ಟಾರ್ಟಿಂಗು ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಈ 7 ಚೈನ್ ಒಳಗಡೆ ನೀಡಲ್ ಹಾಕ್ಬಿಟ್ಟು ದಾರನ ತರಬೇಕು. 2 ದಾರ 1 ಮಾಡಬೇಕು. ಜಸ್ಟ್ 1 ಲಾಕ್ ಥರ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಹೋಗ್ತೀನಿ ನಾನು. ಸಿಂಗಲ್ ಕ್ರೋಶೆ ಇನ್ನೊಂದು, ಮತ್ತು 2 ಟೈಮ್ಸ್ ಆಯಿತು. ಇನ್ನೊಂದು ಸತಿ ಸಿಂಗಲ್ ಕ್ರೋಶೆ, ಇನ್ನೊಂದು ಸತಿ ಸಿಂಗಲ್ ಕ್ರೋಶೆ. ಒಟ್ಟು 4 ಸತಿ ಸಿಂಗಲ್ ಕ್ರೋಶೆ ಮಾಡಿದೆ. 4 ಸತಿ ಸಿಂಗಲ್ ಕ್ರೋಶೆ ಆದಮೇಲೆ ದಾರಾನ ಎಳ್ಕೊಳ್ತೀನಿ. ದಾರಾನ ತೆಗೆದುಬಿಟ್ಟು 3 ಬೀಡ್ಸ್ನ ತೊಗೋತೀನಿ ಫ್ರೆಂಡ್ಸ್. ಸ್ಟಾರ್ಟಿಂಗ್ ತೋರಿಸೋದಲ್ಲ ಸೇಮ್ ಬೀಡ್ಸು. 1 ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್, ಮತ್ತು ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್, ಮತ್ತು ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಬೀಡ್ ಲಾಕ್ ಮಾಡಿಕೊಂಡು ಮತ್ತು ಸಿಂಗಲ್ ಕ್ರೋಶೆ ಸ್ಟಾರ್ಟ್ ಮಾಡ್ಕೊಂಡು ಹೋಗೋದು. ಸ್ಟಾರ್ಟಿಂಗ್ 4 ಸಿಂಗಲ್ ಕ್ರೋಶೆ ಮಾಡಿ ಈ ಥರ ಬೀಡ್ಸ್ನ ಇನ್ಸರ್ಟ್ ಮಾಡಿ ಮತ್ತೆ 4 ಸಿಂಗಲ್ ಕ್ರೋಶೆ ಮಾಡ್ತೀನಿ. 4 ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. 4 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಅಲ್ಲಿ 7 ಚೈನ್ ಲಾಕ್ ಮಾಡಿದ್ವಿ ಅಲ್ವಾ, ಆ ಲಾಕ್ಗೆ ನಾನು ಲಾಕ್ ಮಾಡ್ತೀನಿ. ಲಾಕಿಗೆ ಲಾಕ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ 7 ಚೈನ್ಗೆ ಅದೇ ಥರ 4 ಸಿಂಗಲ್ ಕ್ರೋಶೆ ಮಾಡಿ 3 ಬೀಡ್ಸ್ನ ಹಾಕಬೇಕು. 4 ಸತಿ ಸಿಂಗಲ್ ಕ್ರೋಶೆ ಮಾಡಬೇಕು ನೋಡಿ. ಈ ರೀತಿ ಕಾಣುತ್ತೆ ನಮಗೆ ವಿ ಶೇಪ್ ನೋಡಿ. ಇಲ್ಲಿ 4 ಸಿಂಗಲ್ ಕ್ರೋಶೆ ಆದಮೇಲೆ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್, ಮತ್ತು ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್. ಇವಾಗ ಕೂಡ ಬೀಡ್ ಲಾಕ್ ಮಾಡಿ ಮಿಕ್ಕಿದ ಗ್ಯಾಪಿಗೆ 4 ಸಿಂಗಲ್ ಕ್ರೋಶೆ, ಇಲ್ಲ ಹಾಫ್ ಡಬಲ್ ಕ್ರೋಶೆ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಿ ಸಿಂಗಲ್ ಕ್ರೋಶೆ ಬದಲು ಅದು ಇನ್ನೂ ಸ್ವಲ್ಪ ತಿಕ್ಕಾಗಿ ಕಾಣಿಸುತ್ತೆ. ಇಲ್ಲ ಅಂದರೆ ಈ ಥರ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಹೋಗ್ಬೋದು. ಇದು ವಿತೌಟ್ ಸ್ಯಾರಿ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ನಿಮಗೇನಾದರೂ ಕುಚ್ಚು ಬೇಕಂದರೆ ಇಲ್ಲಿ ನಾನು 7 ಚೈನ್ ಹಾಕಿರೋ ಕಡೆ ಒಂದು ಕಡೆ 4 ಚೈನ್ ಹಾಕಿ, ಎಲ್ಲಿ ಕುಚ್ಚು ಬೇಕು ನಿಮಗೆ ಅಲ್ಲಿ 4 ಚೈನ್ ಕೂಡ ನೀವು ಹಾಕ್ಕೊಳ್ಬೋದು. ಅಲ್ಲಿ ನಾವು ಕುಚ್ಚು ಕಟ್ಕೋಬೋದು. ಇದು ನಾನು ವಿತೌಟ್ ಕುಚ್ಚು ಡಿಸೈನ್ ತೋರಿಸ್ತಿರೋದ್ರಿಂದ ಕುಚ್ಚು ಕಟ್ಟೋದಕ್ಕೆ ನಾನು ಸ್ಪೇಸ್ ಬಿಟ್ಟಿಲ್ಲ, ಕಂಟಿನ್ಯೂಸ್ ಆಗಿ ಹಾಕಿದ್ದೀನಿ ಫ್ರೆಂಡ್ಸ್. ಇದು ವಿಡಿಯೋ ತೊಗೊಳಕ್ಕಾಗಿಲ್ಲ, ಪಿಕ್ ತೋರಿಸ್ತಾ ಇದ್ದೀನಿ. ಈ ರೀತಿ ಇದೆ ಡಿಸೈನ್. ನಿಮಗೇನಾದ್ರು ಇಷ್ಟ ಆದರೆ ಟ್ರೈ ಮಾಡಿ. ಡಿಸೈನ್ ಚೆನ್ನಾಗಿದೆ, ವಿ ಶೇಪ್ ಚೆನ್ನಾಗಿ ಕಾಣಿಸುತ್ತೆ.
ಸೊ ಇದಕ್ಕೆ ಪ್ರೈಸ್ ಬಂದು ನೀವು 550 ಚಾರ್ಜ್ ಮಾಡ್ಬೋದು, 500 to 550. ಡಿಸೈನ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಹೊಸೊಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಮತ್ತು ಆದಷ್ಟು ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.